ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದಂತ ಪವಿತ್ರ ಗೌಡ ಜಾಮೀನು ಸಿಗುತ್ತಾ? ಹಾಗಾದ್ರೆ 20 ದಿನಗಳ ಕಾಲ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ ಈಕೆ ಈಗ 20 ದಿನಗಳ ಕಾಲ ಜಾಮೀನು ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ದಿನಗಳ ಕಾಲ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದು. ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಹಿರಿಯ ವಕೀಲ ಬಾಲನ್ ಮೂಲಕ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಮಗಳ ಬೋರ್ಡ್ ಎಕ್ಸಾಮ್ ಕಾರ್ಡ್ಗೆ ಜಾಮೀನು ಕೋರಿರುವಂತ ಪವಿತ್ರ ಗೌಡ ಅರ್ಜಿಯನ್ನ ವಜಾ ಮಾಡಿತ್ತು ಸೆಷನ್ಸ್ ಕೋರ್ಟ್. ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಹಿನ್ನೆಲೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಪವಿತ್ರ ಗೌಡ 20 ದಿನಗಳ ಕಾಲ ಮಧ್ಯಂತರ ಜಾಮೀನು ಬೇಕು ಅಂತ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಏನಿದ್ದಾರೆ ಅವರ ಮುಖಾಂತರ ಈಗ ಅರ್ಜಿಯನ್ನ ಹಾಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ. ಹಾಗಾದ್ರೆ ಇದಕ್ಕೆ ಅವಕಾಶ ಸಿಗುತ್ತಾ ನೋಡ್ಬೇಕಿದೆ. ತಮ್ಮ ಮಗಳ ಎಕ್ಸಾಮ್ ಇರೋದ್ರಿಂದ ಓದಿಸ್ಬೇಕು, ಮಗಳ ಜೊತೆಗಿರಬೇಕು ಅನ್ನುವಂಥ ಕಾರಣಕ್ಕೆ ಆ ಅಂಶಗಳನ್ನ ಉಲ್ಲೇಖ ಮಾಡಿ ಈಗ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. 20 ದಿನಗಳ ಕಾಲ ಮಧ್ಯಂತರ ಜಾಮೀನು ಬೇಕು ಅಂತ. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ನನಗೆ ಮಗಳಿದ್ದಾಳೆ, ಮಗಳಿಗೋಸ್ಕರ ಆದರೂ ಜಾಮೀನು ಕೊಡಿ ಅಂತ ಸಾಕಷ್ಟು ಬಾರಿ ಅರ್ಜಿ ಹಾಕೊಂಡಾಗ ಅದೆಲ್ಲ ಅರ್ಜಿಯೂ ಕೂಡ ವಜಾಗೊಂಡಿತ್ತು. ಈ ಬಾರಿ ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದ ಹೈಕೋರ್ಟ್ನಲ್ಲಿ ಯಾವ ರೀತಿ ಇದರ ಬಗ್ಗೆ ವಾದ ಪ್ರತಿವಾದಗಳಾಗುತ್ತೆ, ತದನಂತರದಲ್ಲಿ ಜಾಮೀನು ಸಿಗುತ್ತಾ ಅದನ್ನು ಕೂಡ ನಾವು ನೋಡಬೇಕಿದೆ. ಮಗಳ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಈಗ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ದಾರೆ.